ಡೈರೆಕ್ಟ್ ಸಿಕ್ಕಿದ ಬಸ್ಸು ದಾವಣಗೆರೆ, ಯಾವುದೋ ಒಂದು ಸಿಕ್ಕಿದ ಬಸ್, ಆಮೇಲೆ ದಾವಣಗೆರೆಗೆ ಬಂದು ಡೈರೆಕ್ಟ್ ಬೆಳಗಾಂ ಬಸ್ ಹತ್ಕೊಂಡ್ಬಿಡೋಣ ಬಿಡು ಅಂತ. ಇನ್ನು ದಾವಣಗೆರೆ ಬಸ್ ಹೊರಡ್ತು ಯಶವಂತಪುರ ಅಷ್ಟರಲ್ಲಿ ನಮ್ಮ ಮಾಮ ಅವ್ರ ಫ್ರೆಂಡ್ ನಾನು ಫಾಲೋ ಮಾಡ್ಕೊ ಬರ್ತಿದ್ದಾರೆ, ನನಗೆ ಗೊತ್ತಿಲ್ಲ. ನಾನು ಫುಲ್ ಸೇಫ್ಟಿಯಿಂದ ಇದ್ದೆ, ಅವ್ರು ಫಾಲೋ ಮಾಡ್ಕೊ ಬಂದಿದ್ದಾರೆ ನನಗೆ ಗೊತ್ತಿಲ್ಲ. ಯಶವಂತಪುರಲ್ಲಿ ನನ್ನ ಬಸ್ ನಾನು ಇಲ್ಲಿ ಕೂತಿದ್ದೇನೆ, ನನ್ನ ವಿಂಡೋ ಆಪ್ರೇಟ್ ಹಿಂಗೆ ಬಂದುಬಿಟ್ಟು ಕಾಲ್ ಮೇಲೆ ಕಾಲ್ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ರು. ಆವಾಗ ನಾನು ಇಳ್ಕೊಬೇಕಾಯ್ತು, ಇಳ್ಕೊಂಡೆ. ಮತ್ತೆ ಅದೇ ಟಾರ್ಚರ್ ರೀ, ಊಟ ಕೊಡಲಿಲ್ಲ 2 ದಿನ ಊಟ ಭಾರಿ ನರ್ಕ. ನಾನು ಸೂಸೈಡ್ಗೂ ಟ್ರೈ ಮಾಡಿದೆ ಅವಾಗ. ಆದರೂ ಯಾಕೆ ಸತ್ರೆ ಆಮೇಲೆ ಸುಮ್ಮನೆ ಇವನಿಗೆ ನಾನೇ ಜೀವ. ಆಸ್ತಿಗೋಸ್ಕರ. ಶಿವಮೊಗ್ಗದಲ್ಲಿ ಮತ್ತು ಬ್ಯಾಂಗ್ಳೂರಲ್ಲಿ ರೀ. ಬ್ಯಾಂಗ್ಳೂರಲ್ಲಿ 2 ಸೈಟ್ ಐತಿ, ಶಿವಮೊಗ್ಗದಲ್ಲಿ 3 ಬಿಲ್ಡಿಂಗ್ ಐತ್ರಿ, ಮತ್ತು ಬ್ಯಾಂಗ್ಳೂರಾಗ 5-6 ಅಂಗಡಿ ಐತ್ರಿ. ಹಾಂ, ಅಪ್ಪಾಜಿ ಅಮ್ಮದ್ರಿ. ಅಪ್ಪ ಅಮ್ಮ ನಾನು ಹುಟ್ಟು 1 ವರ್ಷಕ್ಕೆ, ನಾನು ಅಪ್ಪ ಅಮ್ಮಂಗೆ 15 ವರ್ಷಕ್ಕೆ ಹುಟ್ಟಿದ್ರಿ. ಮದುವೆಗೆ 15 ವರ್ಷಕ್ಕೆ ನಾನು ಹುಟ್ಟಿದ್ದು. ನಾವು ಆ್ಯಕ್ಚುಲಿ ಇಬ್ರು ಹುಟ್ಟಿದ್ದು ಹುಟ್ಟುತ್ತಾನೆ ಒಬ್ರು ಸತ್ತೋದ್ರು, ಟ್ವಿನ್ಸ್. ಅದೇ ನಂಗೆ ಹುಡುಗ ಹುಟ್ಟಿದ್ದು ಮಮ್ಮಿ ಜೊತೆ, ಅವರು ಒಬ್ರು ಸತ್ತೋದ್ರು. ಆಮೇಲೆ ಎಲ್ಲರಿಂದ ಆ ವಿಷಯ ಮುಚ್ಚಿಕ್ಬಿಟ್ರೆ, ಸತ್ತೋಗಿದ್ದ ವಿಷಯ ಎಲ್ಲರಿಂದ ಮುಚ್ಚಿಕ್ಬಿಟ್ರೆ ನಾನು ಒಬ್ಬಳೇ ಬೆಳೆಯೋಕ್ಕೆ ಸ್ಟಾರ್ಟ್ ಆದೆ. ಹಿಂಗೆ ನಾನು 6 ತಿಂಗಳು 5 ತಿಂಗಳು ಮಗು ಇದ್ದಾಗ ನಮ್ಮದು ಶಿವಮೊಗ್ಗದಲ್ಲಿ ಮೆಕ್ಕೆಜೋಳ ಫ್ಯಾಕ್ಟ್ರಿ ಐತ್ರಿ. ಇವಾಗ ಮೆಕ್ಕೆಜೋಳನ ಮುಂಬೈ, ಕಲ್ಕಟ್ಟ ಎಲ್ಲ ಕಳ್ಸ್ಕೊಡ್ತಾರಲ್ಲ, ಅದೈತ್ರಿ. ಒಂದು ಲಾರಿ ಟನ್ ಬಂದ್ಬಿಟ್ಟು 9 ಲಕ್ಷ ಬೀಳ್ತೈತ್ರಿ. ಅದು ಸೇಫಾಗಿ ಅಲ್ಲಿಗೆ ಹೋಗಿ ರೀಚ್ ಆದರೆ ನಮ್ಗೆ 9 ಲಕ್ಷ ಬರ್ತೈತ್ರಿ. ನಾನು 5-6 ತಿಂಗಳಿದ್ದಾಗ ಅಮ್ಮ ತೀರೋದ್ರು. ಯಾಕಂದರೆ ಅಮ್ಮಗೆ ಸ್ವಲ್ಪ ಗರ್ಭಕೋಶದಲ್ಲಿ, ನಾನು ಹುಟ್ಟಿದ ಲೇಟಿಂದ ಮಮ್ಮಿ ಗರ್ಭಕೋಶದಲ್ಲಿ ಪ್ರಾಬ್ಲಮ್ ಇತ್ತು. ಮಮ್ಮಿ ತೀರೋದ್ರು. ಹಂಗೆ ಪಪ್ಪಾಗೆ ಮಮ್ಮಿ ಅಂದ್ರೆ ಜಾಸ್ತಿ ಇಷ್ಟ. ಯಾವತ್ತೂ ಕುಡಿಯೋದಿಲ್ದಿರೋರು ಮಮ್ಮಿಗೋಸ್ಕರ ಅವತ್ತು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಮಾವ ಬೇಕು ಅಂತಾನೆ ನಮ್ಮ ಕಂಪ್ನಿ ಲಾರಿಯಿಂದನೇ ನಮ್ಮ ಅಪ್ಪನ ಗುದಿಸ್ಬಿಟ್ಟು ಆಕ್ಸಿಡೆಂಟ್ ಮಾಡಿಸಿದ್ದು. ಪಪ್ಪ ಸ್ಪಾಟಲ್ಲಿ ಔಟ್ ಆದರು. ಹೌದು, ಆಸ್ತಿ ಸಲುವಾಗಿ ಹಿಂಗೆ ಮಾಡ್ತಾ ಇದ್ದಾರೆ. ಮತ್ತೆ 10-12 ಕೋಟಿ ರೀ. 10-12 ಕೋಟಿ ಆಕತ್ರಿ. ಬೆಂಗಳೂರಲ್ಲಿ 2 ಸೈಟ್ ಇದೆ, ಅಂದರೆ 4 ಫ್ಲೋರ್ದು. ಮತ್ತು ಇನ್ನೊಂದು ಸೈಟ್ ಬಂದ್ಬಿಟ್ಟು 5-6 ಫ್ಲೋರ್ಸ್ ಇದೆ. ಅದು ಬಿಟ್ಟರೆ 5-6 ಫ್ಲೋರ್ಸ್ ಇರೋದ್ರಲ್ಲಿ ಆ ಬಿಲ್ಡಿಂಗಲ್ಲಿ ನಾನು ಇರ್ತಿದ್ದೆ, ಟಾಪ್ ಫ್ಲೋರಲ್ಲಿ. ಮತ್ತು ಇನ್ನೊಂದರಲ್ಲಿ ಬಂದ್ಬಿಟ್ಟು ಇನ್ನೂ 4-5 ಅಂಗಡಿ ಇದೆ ಬೆಂಗಳೂರಲ್ಲಿ. ಅಲ್ಲಿ ಬಂದ್ಬಿಟ್ಟು ಒಂದು ಲ್ಯಾಬ್ ಕೊಟ್ಟಿದ್ವಿ, ಒಂದು ಸ್ಯಾಲೋನ್, ಬ್ಯೂಟಿ ಸ್ಯಾಲೋನು ಕೊಟ್ಟಿದ್ವಿ. ಇನ್ನೊಂದು ನನ್ನ ಹೆಸರಲ್ಲೇ ಇದೆ, ಪ್ರಿಯಾಂಕಾ ಪ್ರಾವಿಷನ್ ಸ್ಟೋರ್ ಅಂತ ಅಂದ್ಬಿಟ್ಟು. ಅದನ್ನು ನಮ್ಮ ಚಿಕ್ಕಪ್ಪ ಅವ್ರು ಕೊಟ್ಟಿದ್ದು, ಅವ್ರು ನೋಡ್ಕೋತಾ ಇದ್ದಾರೆ ಇವಾಗ. ಕೇಳಿದ್ದೀನಿ ರೀ, ಜಾಸ್ತಿ ತತಿ ಕೇಳಿದ್ದೀನಿ. ನಾನು ಕೊಡಲ್ಲ, ಏನು ಮಾಡ್ಕೋತಿ ಮಾಡ್ಕೋ ಹೋಗು. ನಮ್ಮ ಹೆಸರಲ್ಲೇ ಐತ್ರಿ. ನಾನೀಗ ಒಂದು ಸೈನ್ ಮಾಡಿದ್ರೆ ಮುಗೀತದೆಲ್ಲ, ಅವ್ರಿಗೆ ಹೋಗತ್ತಂತ ಅವ್ರು ವೆಯ್ಟ್ ಮಾಡಕತ್ತಾರ ರೀ. ನಾನು ಮಾಡಿಲ್ಲ. ಆಯ್ತು ರೀ, ಅದು ಒಂದು ಸೈನ್ ಮಾಡಿಸ್ಕೊಳ್ಳೋಕ್ಕೋಸ್ಕರ ಟಾರ್ಚರ್ ಕೊಡಕತ್ತಾರೆ. 21 ವರ್ಷ ಮೇಲಿದ್ದಾವೆ. ಅಂದರೆ ರೀ, ಅದು ಏನಾಯ್ತಂದ್ರೆ ಚಿಕ್ಕ ವಯಸ್ಸಿಂದ ಅವರೇ ಎಲ್ಲ ಇದು ಮಾಡ್ಕೊಂಡಿದ್ದು. 18 ಮೇಲೆ ಕೂಡ 18 ಇದು ಕೂಡ ಅವ್ರು ಚೆನ್ನಾಗಿ ನೋಡ್ಕೋತಾರೆ ಬಿಡು. ಅಷ್ಟು ಚಿಕ್ಕ ವಯಸ್ಸಿಂದ ನಾನು ಚೆನ್ನಾಗಿ ನೋಡ್ಕೋತೀರಿ, ಮುಂದೆನೂ ಚೆನ್ನಾಗಿ ನೋಡ್ಕೋತಾರೆ, ಮುಂದೆನೂ ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ನಂಬಿಕೆ ಮೇಲೆ ನಾನು ಸೈಲೆಂಟ್ ಆಗೋದೆ. ಬಟ್ ಅದು ಏನೇನು ಅಮೌಂಟ್ ಬರುತ್ತೆ ಅದೆಲ್ಲ ಮಾಮಾಗೆ ಮಾಡಿಸಿದ್ದು. ಬೆಂಗಳೂರಿಂದ ಒಂದು 5-6 ಲಕ್ಷ. ಬೆಂಗಳೂರಿನ 5-6 ಲಕ್ಷ ತಗೊಂತಾರ್ರಿ. ಬಟ್ ಅದು ಯೂಸು ಮಾಡಲ್ಲ. ಅಂದರೆ ಒಂದ್ಸತಿ ಅದನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ರು. ಅವ್ರು ಯೂಸ್ ಮಾಡ್ತಾರೆ, ಬಟ್ ಒಂದ್ಸತಿ ತುಂಬ ಕೆಟ್ಟದಾಗಿ ಯೂಸ್ ಮಾಡ್ಕೊಂಡಿದ್ರು ಅದನ್ನು. ಡ್ರಗ್ಸ್ ಅದನ್ನು ಇವಾಗ ಲಾರಿ ಇದು ಶಿವಮೊಗ್ಗದಿಂದ ಹೊರಡೋದು ಶಿಲ್ಘಟ್ಟ ಬ್ಯಾಂಗ್ಳೂರ್ ಕಡೆಯಿಂದ ಹೊರಟಿದ್ರಿ. ಅದನ್ನು ಅವ್ರು ಚಿಕ್ಕಬಳ್ಳಾಪುರದಲ್ಲಿ ನಿಲ್ಲಿಸ್ಕೊಂಡು ಒಂದು ಬಾಕ್ಸ್ ಅದನ್ನು ತರಿಸ್ಕೊಂಡು ಅದನ್ನೊಂದು ಮಿಸ್ಯೂಸ್ ಮಾಡ್ಕೊಂಡ್ರಿ ರೀ. ಅವತ್ತಿಂದ ನಾನು ಅವ್ರಿಗೆ ಅಷ್ಟು ಇದು ಮಾಡಲ್ಲ. ಆಸ್ತಿನೇ ಆಗಲಿ ಕಾಸುಗಳ ಅಲ್ಲಿಗೂ ಎಷ್ಟೊಂದು ಸತಿ ಇದು ಮಾಡಿದ್ದೀನಿ. ಬೇಡ, ನೀವು ಅದನ್ನೆಲ್ಲ ಯೂಸ್ ಮಾಡಬೇಕಾ, ನಿನಗೆ ಬೇಕಾ, ನೀನು ಓನ್ ಕಾಸಲ್ಲಿ ಯೂಸ್ ಮಾಡ್ಕೊ, ನಾನು ಕೊಡಲ್ಲ ನಿನಗೆ. ಮಮ್ಮಿ ಪಪ್ಪ ಅದು ತುಂಬ ಮಿಸ್ಯೂಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಬೇಡ ಅಂತ ಹೇಳ್ಬಿಟ್ಟೆ ನಾನು. ಹೇಳಿದ್ರು ಎಂತಕ್ಕೆ ಏನು ಹಂಗೆ ಹಿಂಗೆ ಅಂತ ಮಾತಾಡಿದ್ರು. ಆಮೇಲೆ ಒಪ್ಕೊಂಡ್ರು, ಫೋನ್ ಕಾಲಲ್ಲಿ ಹೇಳಿದ್ದಕ್ಕೆ ಒಪ್ಕೊಂಡ್ರು. ಬಟ್ ನೈಟ್ ಒಪ್ಕೊಂಡ್ರು, ಮಾರ್ನಿಂಗಲ್ಲಿ ತುಂಬ ಬ್ಯಾಡ್ ಮೀನಿಂಗಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು.
ನಿಮ್ಮಮ್ಮ ನಿಮ್ಮ ಅಪ್ಪನ ಬಗ್ಗೆ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಎಲ್ಲ ಕೆಟ್ಟದಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಕೂತ್ಕೊಂಡಿದ್ದೀನಿ, ವಿಡಿಯೋ ಕಾಲ್ ಮಾಡಿದ್ದಾರೆ, ಎಲ್ಲಿದೆಯಾ ತೋರಿಸು ಅಂತ. ನಾನು ಇವ್ರಿಗೆ ಹೇಳಿದ್ದೆ, ನಾನು ನನ್ನ ಫ್ರೆಂಡ್ ಮದುವೆಗೆ ನಾನು ಹೇಳಿದೆ ಒಪ್ಪನಾಗಿ, ನನ್ನ ಫ್ರೆಂಡ್ ಮದುವೆಗೆ ನಾನು ಬಂದಿದ್ದೀನಿ ಅಂತ ಒಪ್ಪನಾಗಿ ಹೇಳಿದೆ. ನಾನು ವಿಡಿಯೋ ಕಾಲ್ ಎತ್ತಿಬಿಟ್ಟು ತೋರಿಸು ಅಂತ ಇದ್ದಾರೆ. ವಿಡಿಯೋ ಕಾಲ್ ಪಿಕ್ ಮಾಡಿದ್ದೀನಿ, ಬ್ಯಾಕ್ಗ್ರೌಂಡ್ ಎಲ್ಲ ತೋರಿಸಿದ್ದೀನಿ. ಸುಳ್ಳು ಹೇಳ್ತಿದ್ಯಾ, ನೀನು ಯಾರೋ ಬೇರೆಯವ್ರ ಮನೇಲಿ ಇದೆಯಾ ಅಂತ ಹಂಗೂ ಹೇಳಿದ್ರು. ಅವತ್ತು ಎಗ್ ಬಿರಿಯಾನಿ ಮಾಡಿದ್ದೆ ನಾನು ಆಲರ್ವಾಡದಲ್ಲಿ, ಅದು ಕೂಡ ಫೋಟೋ ಪಿಕ್ ಮಾಡಿ ಸೆಂಡ್ ಮಾಡಿದೆ. ನೀನು ಸುಳ್ಳು ಹೇಳ್ತಿದ್ಯಾ, ನೀನು ಯಾರೋ ಬೇರೆಯವ್ನ ಮನೆಗೆ ಹೋಗಿದ್ಯಾ, ಅವನ ಜೊತೆ ಎಂತಕ್ಕೋ ಹೋಗಿದ್ಯಾ, ತುಂಬ ಕೆಟ್ಟದಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಅದು ಇವನ ಹತ್ರನೂ ಹೇಳ್ಕೊಳಕ್ಕಾಗಿಲ್ಲ, ಯಾರ ಹತ್ರನೂ ಹೇಳ್ಕೊಳಕ್ಕಾಗಲಿಲ್ಲ. ನನಗೆ ಏನು ಇವಾಗ ಬ್ರೀತಿಂಗ್ ಪ್ರಾಬ್ಲಮ್ ಇದೆ, ಅದು ಕೂಡ ಅವರಿಂದನ. ಈಗ ನೀವು ಬೆಂಗಳೂರಲ್ಲಿ ಇದಿರಲ್ಲ, ಈಗ ಎಷ್ಟು ದಿನದಿಂದ ಅವ್ರ ಮನೆಯಿಂದ ಹೊರ ಬಂದು ಒಬ್ಬರು ಸಿಂಗಲ್ ಆಗಿ ಉಳಿಯಾತ್ರಿ? ನಾನು 20 ಇಯರ್ಸ್ ಮೇಲೆ, ಅಂದರೆ ನನಗೆ 3 ವರ್ಷದಿಂದ ರೀ, 3-4 ವರ್ಷದಿಂದ ಇವ್ರ ಜೊತೆ. ಅಲ್ಲಿ ಬೆಂಗಳೂರಲ್ಲಿ ನಿಮ್ಮ ಅವನ ಮನೇಲಿ ಇದ್ರೆ ಮುಂಚೆ ಸಿಂಗಲ್ ರೂಮ್ ಇತ್ತು? ನನ್ನ ಕಾಲೇಜ್, ನನ್ನ ಡಿಪ್ಲೊಮಾ ಫಸ್ಟ್ ಇಯರಿಂದ ರೀ, 6 ವರ್ಷ ಕೊಡ್ತಿದ್ರು ರೀ. ಅವಾಗ ತುಂಬ ಚೆನ್ನಾಗಿ ಮಾತಾಡ್ಸೋದೇ ಆಗಲಿ, ನೋಡ್ಕೊಳ್ಳೋದೇ ಆಗಲಿ, ತುಂಬ ಚೆನ್ನಾಗೆಲ್ಲ ಟ್ರೀಟ್ ಮಾಡ್ತಾಯಿದ್ರು. ಯಾವಾಗ ಒಂದು 2 ವರ್ಷದಿಂದ ಭಾರಿ ಟಾರ್ಚರ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಆಸ್ತಿಗೋಸ್ಕರ ಇವ್ನು ಲವ್ ಮಾಡಿದ ವಿಷಯ ಸಿಕ್ತಲ್ಲ, ಅದನ್ನ ಇನ್ನೂ ಎಕ್ಸ್ಟ್ರಾ ಮಾಡ್ಕೊಂಡ್ರು. ಹೇಳಿದಾರ್ರಿ, ಜಾಸ್ತಿ ಟಾರ್ಚರ್ ಕೊಟ್ಟಿದ್ದಾರೆ. 12 ಗಂಟೆ ರಾತ್ರಿಲಿ, ಮಧ್ಯರಾತ್ರಿಲಿ ಮನೆಯಿಂದ ಹೊರಗೆ ಹಾಕಿದ್ದಾರೆ. ಮನೆಯಿಂದ ಹೊರಗೆ ಹಾಕಿದಾಗ ನಾನು ಅನ್ಕೊಳ್ಳೋದು, ಹೊಟ್ಟೋಗ್ಬಿಡ ಹೊಟ್ಟೆಗೆಲ್ಲ ವಿಷಯ ಹೇಳಿದ್ಲು. ಅವ್ರ ಮಾಮನೂ ಬಂದಿದ್ದರು, ಅವ್ರ ಮಾಮನ ಜೊತೆ ಇನ್ನೊಬ್ಬರು ಅಣ್ಣನೂ ಬಂದಿದ್ದರು. ಬಂದಾಗ ನಾವು ಹೇಳಿದ್ವಿ, ಅವಳು ಹೇಳಿದ್ಲು, ಹೇಳಿಕೆ ಕೊಟ್ಟಳು, ಬರೆದು ಕೊಟ್ಟಳು. ಅವರು ಮಾಮ ಅವರು ತೊಂದರೆ ಮಾಡೋಂಗಿಲ್ಲ ಅಂತ ಹೇಳಿದರು. ಬಟ್ ಆಮೇಲೆ ನಾವು ಡಾಕ್ಯುಮೆಂಟ್ಸ್ ಸಲುವಾಗಿ ನಾವು ಅವಳು ಕಾಲೇಜ್ಗೆ ಅಂತ ಹೋಗಿದ್ವಿ ಬೆಂಗಳೂರಿಗೆ ಹೋದಾಗ ಆವಾಗ ಅವ್ರ ಮಾಮ ಅಲ್ಲಿ ಲಾಕ್ ಮಾಡಿದರು. ಅಂದರೆ ಫಸ್ಟು ನಾವು ಇದು ಪ್ರೈಮರಿ ಸ್ಕೂಲ್ಗೆ ಹೋಗಿದ್ವಿ, 1ರಿಂದ 10th ಹೋಗಿದ್ವಿ. ಹೈಸ್ಕೂಲಿಗೆ ಹೋದಾಗ ಅಲ್ಲಿ ಪ್ರಿನ್ಸಿಪಲ್ ಸಿಗಲಿಲ್ಲ. ಆಮೇಲೆ ಕಾಲೇಜ್ಗೆ ಹೋದ್ವಿ, PS ಯೂನಿವರ್ಸಿಟಿಗೆ ಕಾಲೇಜ್ಗೆ ಹೋಗಿದ್ವಿ. ಕಾಲೇಜಲ್ಲಿ ಪ್ರಿನ್ಸಿಪಲ್ ಅವ್ರು ಹೇಳಿದರು, ಅದು ಆ್ಯಡ್ ಕೊಡಬೇಕು, ಕಂಪ್ಲೇಂಟ್ ಮಾಡಬೇಕು, ಆವಾಗ ನಿಮ್ಮ ಡಾಕ್ಯುಮೆಂಟ್ ಸಿಗೋದು, ಇದು LC ಸಿಗೋದು ಅಂತ ಹೇಳಿದರು. ಅಲ್ಲಿ ಡಾಕ್ಯುಮೆಂಟ್ ಸಿಗಲಿಲ್ಲ. ಆಮೇಲೆ ಇವಳು ವರ್ಕ್ ಮಾಡ್ತೀನಿ ಅಂತ ಕಂಪ್ನಿಗೆ ಕರ್ಕೊಂಡೋಗಿದ್ಲು. ಅಲ್ಲಿ ಹೋದಾಗ ಅಲ್ಲಿ ಎಲ್ಲ ಪೊಲೀಸ್ ಸೆಕ್ಯೂರಿಟಿ ಇತ್ತು. ಅವ್ರಿಗೆ ಪೊಲೀಸ್ ಸೆಕ್ಯೂರಿಟಿ ಇದ್ದಾಗ ಅವಳು ಒಳಗಡೆ ಹೋದವಳು ಬರಲಿಲ್ಲ, ಅವ್ರು ಬಿಡಲೇ ಇಲ್ಲ. ಮಾತಾಡಿದ್ಲು, ಹೇಳಿದ್ಲು, ಡಾಕ್ಯುಮೆಂಟ್ ಸಲುವಾಗಿ ನಾನು ಬಂದಿದ್ದು, ನಂಗೆ ಡಾಕ್ಯುಮೆಂಟ್ ಬೇಕು ಅಂತ ಅವರು HR ಸೂಪರ್ವೈಸರ್ ಕರ್ಸೋಕ್ಕೆ ಟ್ರೈ ಮಾಡಿದ್ಲು. ನಾನು ಅವಳು ಬೆಳಗ್ಗೆಯಿಂದ ಏನೂ ತಿನ್ನಿಲ್ಲ, ಟಿಫಿನ್ ಮಾಡಿರಲಿಲ್ಲ. ನಾನು ಕರೆದೆ, ಅವಳು ಬರಲಿಲ್ಲ, ಅವರು ಬಿಡಲಿಲ್ಲ. ಆಮೇಲೆ ನಾನೇ ತಿನ್ಕೊಂಬರ್ತೀನಿ ಅಂತ ಹೋದಾಗ ಅವಳು ಅಲ್ಲಿ ಇರಲಿಲ್ಲ. ಅಲ್ಲಿಂದ ನಾನು ರಿಟರ್ನ್ ನಾನು ಹುಡುಕಾಡಿದೆ, ಎಲ್ಲ ಹುಡುಕಾಡಿದೆ. ರಿಟರ್ನ್ ಬರುವಾಗ ಅಲ್ಲಿಂದ ಕಾಲ್ ಬಂತು ಸ್ಟೇಷನ್ನಿಂದ. ತುಮಕೂರಿಗೆ ಬಂದಾಗ ಕಾಲ್ ಬಂದಾಗ ಅವ್ರು ಹೇಳಿದರು, ಮತ್ತು ಈ ಥರ ಹುಡುಗಿ ಬಂದಿದೆ, ಮತ್ತು ಏನು ಎಂತ ಅಂತೆಲ್ಲ ಕೇಳಿದರು. ನಾನು ಹೇಳಿದೆ, ಖಾನಾಪುರ ಸ್ಟೇಷನಲ್ಲಿ ಹೇಳಿಕೆನೂ ಕೊಟ್ಟಿದ್ದಿತ್ತು. ಮತ್ತು ಅದಕ್ಕೆ ಅವರು ಅಲ್ಲಿ ಏನಾಯಿತು ನನಗೂ ಅದ್ರ ಬಗ್ಗೆ ಗೊತ್ತಿಲ್ಲ. ಮತ್ತು ಇವಳು ಅವ್ರ ಮಾಮನ ಜೊತೆ ಅವರು ಪೊಲೀಸರು ಎಲ್ಲ ಕಳಿಸ್ಕೊಟ್ಟಿದ್ರು. ಆಮೇಲೆ ನನಗೇನು ಮಾಡಬೇಕಂತೂ ಗೊತ್ತಾಗಲಿಲ್ಲ. ನಾನಂತೂ ಇವಳು ಬಿಟ್ಟಿರೋಕೆ ನನಗಾಗಲ್ಲ. ಪ್ಲೀಸ್ ದಯವಿಟ್ಟು ಸರ್ಗೆ, ನಾನು ಇವರಿಗೆ SP ಸಾಹೇಬರಿಗೆ ಆಗಲಿ, ಖಾನಾಪುರ CPI ಸರ್ಗಾಗಲಿ ನಾನು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ. ನನಗಂತೂ ಇವಳನ್ನ ಬಿಟ್ಟಿರೋಕ್ಕಾಗಲ್ಲ, ನನ್ನ ಫ್ಯಾಮಿಲಿಗೂ ಬಿಟ್ಟಿರೋಕ್ಕಾಗಲ್ಲ. ತುಂಬ ಹಚ್ಕೊಂಡು ಬಿಟ್ಟಿದ್ದೀವಿ ಎಲ್ಲರೂ. ನಾನು ಇವಳು ಸಿಗಲಿಲ್ಲ ಅಂದ್ರೆ ನನಗಂತೂ ಬದುಕಂಕಂತೂ ಆಗಲ್ಲ. ನನಗಂತೂ ಊರಲ್ಲೆಲ್ಲ ಪಬ್ಲಿಕ್ಕು ಆಗದ.